Hello everyone, ಹೇಗಿದ್ದೀರಾ ಮಕ್ಕಳೇ? I hope you all are keeping great. ಸೊ ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇರೆ ಬೇರೆ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕ್ವೆಶ್ಚನ್ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು, ದಟ್ ಇಸ್ ಅಬೌಟ್ ವೆಟರ್ನರಿ ಕೋರ್ಸ್. ಸೊ ಅದಕ್ಕೆ ನಾನು ನಿಮ್ಮ ವಿಂಧ್ಯಾ ರಾವ್ ಮ್ಯಾಮ್ ಇವತ್ತು ನಿಮಗೆ ವೆಟರ್ನರಿ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ the video all about veterinary courses through KCET exam, basically KCET 2024 exam. So first of all, ಈ ವೆಟರ್ನರಿ ಕೋರ್ಸ್ ಅಂದ್ರೆ BVSC ಅಂಡ್ ಆನಿಮಲ್ ಹಸ್ಬೆಂಡ್ರಿ ಅಂತ ಹೇಳೋ ಕೋರ್ಸಸ್ ಏನಿದೆ, ಸೊ ಇದರ ಮುಖಾಂತರ ಸ್ಟೂಡೆಂಟ್ಸ್ ವೆಟರ್ನರಿ ಡಾಕ್ಟರ್ ಆಗಬಹುದು. ಸೊ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಒಂದು ಆಪರ್ಚುನಿಟಿ ಇದೆ, ದಟ್ ಇಸ್ ಟು ಬಿಕಮ್ ವೆಟರ್ನರಿ ಡಾಕ್ಟರ್. You can become a doctor through KCET 2024 exam. So we will quickly see certain requirements and details. Now only KCET score is being considered for your animal husbandry andre ನಿಮ್ಮ veterinary courses ಗೆ KCET ಸ್ಕೋರ್ ಮಾತ್ರ ಕನ್ಸಿಡರ್ ಆಗುತ್ತೆ, ನಾಟ್ ಯೋರ್ ಬೋರ್ಡ್ ಎಕ್ಸಾಮ್ ಸ್ಕೋರ್. ಆದ್ರೆ ನೀವು ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅನ್ನ PCB ಸಬ್ಜೆಕ್ಟ್ ಅಲ್ಲಿ ಬರ್ದಿರ್ಬೇಕು. ಸೊ ದಿಸ್ ಇಸ್ ದ ರಿಕ್ವೈರ್ಮೆಂಟ್. ಅಂಡ್ ನೀವೆಲ್ಲಾದ್ರೂ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ, ಅಂದ್ರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಯಾವುದೇ ರಿಲೇಟಿವ್ಸ್, ಸೊ ಇಫ್ ದೇ ಹ್ಯಾವ್ ಲ್ಯಾಂಡ್, ಅಗ್ರಿಕಲ್ಚರಲ್ ಲ್ಯಾಂಡ್, ಯು ಕ್ಯಾನ್ ಗೆಟ್ ಆಕ್ಸೆಸ್ ಟು ದ ಅಗ್ರಿಕಲ್ಚರ್ ಕೋಟಾ. ಸೊ ನಾನು ನಿಮ್ ತರ ಇರುವಾಗ KCET ಎಕ್ಸಾಮ್ ಬರ್ದ ಮೇಲೆ ನಂಗೂ ಅಗ್ರಿಕಲ್ಚರ್ ಕೋಟಾ ಇತ್ತು, ಆದ್ರೆ ಯಾವುದು ರೀಸನ್ ಇಂದಾಗಿ ನಾನು ಆಕ್ಸೆಸ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ. ಸಬ್ಮಿಷನ್ ಏನು ಡೇಟ್ ಏನಿದೆ, ಸೊ ಐ ಡಿ ನಾಟ್ ನೋ ದ ಎಕ್ಸಾಕ್ಟ್ ಸಬ್ಮಿಷನ್ ಡೇಟ್. ಸೊ ನಾವು ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಬೇಕಿತ್ತು, ಸೊ ಐ ಕುಡಂಟ್ ಗಿವ್ ದ ರೈಟ್ ಡಾಕ್ಯುಮೆಂಟ್, ಸೊ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಆಕ್ಸೆಸ್ ಟು ದಟ್. ನಾವು ಅಗ್ರಿಕಲ್ಚರ್ ಕೋಟಾ ಇದ್ದ ಮಕ್ಕಳು ಏನಿರ್ತಾರೆ, ಸೊ ಅವರಿಗೆ ಆಸ್ ಅ ನೇಮ್ಸ್ ಕೋಟಾ ಇರುತ್ತೆ. ಸೊ ನಿಮಗೆ 50% ಕೋಟಾ ಇರುತ್ತೆ, 50% ಸೀಟ್ಸ್ ಇಸ್ ಬೀನ್ ಗಿವನ್ ಟು ದ ಅಗ್ರಿಕಲ್ಚರ್ ಕೋಟಾ ಸ್ಟೂಡೆಂಟ್ಸ್. ಆದ್ರೆ ನೀವೊಂದು ಎಕ್ಸಾಮ್ ಅನ್ನ, ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ, ವಿಚ್ ಇಸ್ ಆಫ್ ಸಮ್ 200 ಮಾರ್ಕ್ಸ್. ಸೊ 50 ಕ್ವೆಶನ್ಸ್ ಇರುತ್ತೆ. ನಿಮ್ಮನ್ನ ಒಂದು ಸೆಂಟರಿಗೆ ಕರೀತಾರೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಕೆಲವು ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ನಾನ್ ನಿಮ್ ತರ ಇರುವಾಗ ನಂಗೆ ಸಹ ಆ ಎಕ್ಸಾಮ್ ಇತ್ತು. ಸೊ ಕೆಲವು ಇಮೇಜಸ್ ಅನ್ನ ಕೊಟ್ಟು, ಕೆಲವು ಏನು ದನಗಳ ತಳಿಯನ್ನ ಕೊಟ್ಟು, ಇದು ಯಾವ ತಳಿ ಅಂತ ಹೇಳಿ ಅಂತ ವಿ ಹ್ಯಾಡ್ ಟು ರೈಟ್ ಡೌನ್. ಅಂಡ್ ಕೆಲವು ಗ್ರೇನ್ಸ್ ಅನ್ನ ಕೊಟ್ಟು, ಈ ಗ್ರೇನ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ. ಅರೌಂಡ್ 50 ಕ್ವೆಶನ್ಸ್ ವೇರ್ ದೇರ್, ಈಚ್ ಕ್ವೆಶನ್ ವಿಲ್ ಬಿ ಕ್ಯಾರಿಂಗ್ 4 ಮಾರ್ಕ್ಸ್. ಈ ತರ 200 ಮಾರ್ಕ್ಸ್ ಅಲ್ಲಿ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಅಂಡ್ ಬೇಸ್ಡ್ ಅಪಾನ್ ದಟ್, ಅಂದ್ರೆ ನಿಮ್ಮ ಈ ಪ್ರಾಕ್ಟಿಕಲ್ ಸ್ಕೋರ್ ಅಂಡ್ ದ ಏನು KCET ಎಕ್ಸಾಮಿನ ಸ್ಕೋರ್ ಏನಿದೆ, ಸೊ ಅದನ್ನ ಕನ್ಸಿಡರ್ ಮಾಡಿ, 50-50 ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಅನ್ನ ಕೊಡ್ತಾರೆ. KCET ಅಲ್ಲಿ ವೆಟರ್ನರಿ ಕೋರ್ಸ್ಗೆ ರ್ಯಾಂಕ್ ಅನ್ನ ಕೊಡ್ತಾರೆ. ಓಕೆ, ಅದು ಬಿಟ್ರೆ ವಿಚ್ ಇಸ್ ದ ಅದರ್ ವೇ ಟು ಗೆಟ್ ಆಕ್ಸೆಸ್ ಟು ವೆಟರ್ನರಿ ಕೋರ್ಸಸ್, ಹೇಗೆ ನೀವು ವೆಟರ್ನರಿ ಡಾಕ್ಟರ್ ಆಗ್ಬಹುದು, ಆನಿಮಲ್ಸ್ ನ ಡಾಕ್ಟರ್ ಆಗಬಹುದು ಅಂತ ಕೇಳಿದ್ರೆ, ದಟ್ ಇಸ್ ಥ್ರೂ ದ ನೀಟ್ ಎಕ್ಸಾಮ್. ಸೊ ಆಲ್ ಇಂಡಿಯಾ ಕೋಟಾ ಅಂತ ಇನ್ನೊಂದು ಕೋಟಾ ಇರುತ್ತೆ. ಸೊ ಪ್ರತಿಯೊಂದು ವೆಟರ್ನರಿ ಕಾಲೇಜಸ್ ಏನಿದೆ, ಸೊ ಅಲ್ಲಿ ಆಲ್ ಇಂಡಿಯಾ ಕೋಟಾ ಸಹ ಇರುತ್ತೆ ಸ್ಟೇಟ್ ಕೋಟಾದ ಜೊತೆಗೆ. ಸ್ಟೇಟ್ ಕೋಟಾ ಈಸ್ ಥ್ರೂ KCET ಎಕ್ಸಾಮ್, ಆಲ್ ಇಂಡಿಯಾ ಕೋಟಾ ಈಸ್ ಥ್ರೂ ನೀಟ್ ಎಕ್ಸಾಮ್. ಆದ್ರೆ ನಿಮ್ಮ ಸ್ಕೋರ್ 650+ ಇರಬೇಕು. ಓಕೆ, ನಾವು ಎಷ್ಟು ಸೀಟ್ಸ್ ಇರುತ್ತೆ ಮ್ಯಾಮ್ ವೆಟರ್ನರಿ ಕೋರ್ಸಸ್ಗೆ? ಸೀಟ್ಸ್ ಎಷ್ಟಿರುತ್ತೆ? ಸೊ ಅರೌಂಡ್ 300 to 350 ನಂಬರ್ ಆಫ್ ಸೀಟ್ಸ್ ವಿಲ್ ಬಿ ದೇರ್. ಯಾಕೆ ಇಷ್ಟೊಂದು ಕಮ್ಮಿ ಸೀಟ್ಸ್ ಮ್ಯಾಮ್? ದ ರೀಸನ್ ಬೀಯಿಂಗ್ ನಂಬರ್ ಆಫ್ ಕಾಲೇಜಸ್ ಆರ್ ಓನ್ಲಿ 7. 3 ಬ್ಯಾಂಗ್ಳೂರಲ್ಲಿ ಕಾಲೇಜಸ್ ಇದೆ, ನಂತರ ಶಿವಮೊಗ್ಗದಲ್ಲಿ, ಹಾಸನಲ್ಲಿ, ಗದಗಲ್ಲಿ. ಸೊ ಇದೆಷ್ಟು ಕಾಲೇಜಸ್ ಇರುವಂತದ್ದು. ಸೊ ದಟ್ ಇಸ್ ವೈ ದ ನಂಬರ್ ಆಫ್ ಸೀಟ್ಸ್ ಫಾರ್ ವೆಟರ್ನರಿ ಕೋರ್ಸಸ್ ಇಸ್ ಆಲ್ಸೋ ಲೆಸ್. ಓಕೆ, ಸೊ ಡ್ಯೂರೇಷನ್ ಆಫ್ ದಿಸ್ ಕೋರ್ಸ್ ಇಸ್ ಅರೌಂಡ್ 5.5 years. ಹೇಗೆ ನಾರ್ಮಲ್ ಆಗಿ MBBS BAMS ಕೋರ್ಸ್ ಎಲ್ಲ ಇರುತ್ತೆ, ಸೊ ಅದೇ ತರ ಈ ಡ್ಯೂರೇಷನ್ ಸಹ 5.5 years ಆಗಿರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ನಾನು ಹೇಳಲೇಬೇಕು. ಸೊ ಸಿನ್ಸ್ ನಂಬರ್ ಆಫ್ ಸೀಟ್ಸ್ ಆರ್ ವೆರಿ ಲೆಸ್, ಬಿಕಾಸ್ ನಂಬರ್ ಆಫ್ ಕಾಲೇಜಸ್ ಆರ್ ಜಸ್ಟ್ 7 ಅಲ್ವಾ. ಸೊ ಈ ರೀಸನ್ ಇಂದಾಗಿ ನಿಮ್ಮ KCET ಸ್ಕೋರ್ ಸಹ ತುಂಬಾನೇ ಹೈ ಇರಬೇಕಾಗುತ್ತೆ. ಓಕೆ, ಟ್ರೈ ಟು ಗೆಟ್ ಅಂಡರ್ 1000 ರ್ಯಾಂಕ್. ಓಕೆ, ಎಲ್ಲಾದ್ರೂ ನಿಮಗೆ ಫಸ್ಟ್ ಇದರಲ್ಲಿ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರು ಸೆಕೆಂಡ್ ಮತ್ತೆ ಥರ್ಡ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ವೆಟರ್ನರಿ ಕೋರ್ಸ್ ಅನ್ನ ಸ್ಟೂಡೆಂಟ್ಸ್ ಸ್ವಲ್ಪ ಏನು
they will be opting the veterinary course quite less. So ಎಲ್ಲರೂ MBBS ಡಾಕ್ಟರ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಆನಿಮಲ್ಸ್ ಡಾಕ್ಟರ್ ಆಗ್ಲಿಕ್ಕೆ ಯಾರು ಇಷ್ಟನೇ ಪಡೋದಿಲ್ಲ ಜಾಸ್ತಿಯಾಗಿ, ಎಕ್ಸೆಪ್ಟ್ ಫ್ಯೂ ಪೀಪಲ್. ಸೊ ಅದಕ್ಕೆ ನೀವು ಇಫ್ ಯು ವೇಟ್ ಫಾರ್ ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ನಿಮಗೆ ವೆಟರ್ನರಿ ಕೋರ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ. ನಾನು ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂದ್ರೆ, ಸೇಮ್ ಸಿಚುವೇಶನ್ ನನ್ನ ತಮ್ಮನ ಜೊತೆಯೂ ಆಗಿತ್ತು. ಸೊ ನನ್ನ ತಮ್ಮ ಈಗ MBBS ಕಲಿತಾ ಇದ್ದಾನೆ ಕೂರ್ಗಲ್ಲಿ, ಕೊಯಿಮ್ಸ್ ಅಲ್ಲಿ. ಏನಾಗಿತ್ತು ಅಂದ್ರೆ, ಹಿ ಟು ವಾಂಟೆಡ್ ಟು ಬಿಕಮ್ ವೆಟರ್ನರಿ ಡಾಕ್ಟರ್. ಆದ್ರೆ ಫಸ್ಟ್ ರೌಂಡ್ ಅಲ್ಲಿ, ಸೊ ಆ ಟೈಮಲ್ಲಿ ಏನಿತ್ತು ಅಂದ್ರೆ MBBS ಕೋರ್ಸಸ್ ಕ್ಯಾನ್ ಆಲ್ಸೋ ಬಿ ಆಕ್ಸೆಸ್ಡ್ ಥ್ರೂ KCT, ಆ ತರ ಇತ್ತು ಅವನ ಟೈಮಲ್ಲಿ. ಸೊ ಏನು KCTಗೆ ಅವನು KCT ಎಕ್ಸಾಮ್ ಎಲ್ಲ ಬರ್ದಿದ್ದ. ಫಸ್ಟ್ ರೌಂಡ್ ಅಲ್ಲಿ ವೆಟರ್ನರಿ ಕಾಲೇಜಸ್ ಸಿಗ್ಲಿಲ್ಲ ಅವನಿಗೆ. ಫಸ್ಟ್ ರೌಂಡ್ ಅಲ್ಲಿ ಅವನಿಗೆ MBBS ಕಾಲೇಜಸ್ ಕೊಯಿಮ್ಸ್ ಕೂರ್ಗಲ್ಲಿ ಸಿಕ್ಕಿತ್ತು. ಸೊ ಅವನು ಓಕೆ ಫೈನ್, ನಂಗೆ ಮೇ ಬಿ ಸಿಗುದಿಲ್ವೇನೋ ಹೇಳಿ he opted for that only. Adre neevu if later in the second round he was able to get veterinary courses. So adike neevellaru ಸ್ವಲ್ಪ ವೇಟ್ ಮಾಡಿದ್ರೆ ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ವೆಟರ್ನರಿ ಕೋರ್ಸಸ್ ಸಿಗೋ ಚಾನ್ಸ್ ಇರುತ್ತೆ, ಇಫ್ ಇನ್ ಕೇಸ್ ಇಫ್ ಯು ಡೋಂಟ್ ಗೆಟ್ ವೆಟರ್ನರಿ ಕೋರ್ಸಸ್ ಇನ್ ದ ಫಸ್ಟ್ ರೌಂಡ್. ಓಕೆ, ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು. ಫೈನ್. ಸೊ ಏನು ಕೆರಿಯರ್ ಆಪ್ಷನ್ಸ್ ಏನು ಮ್ಯಾಮ್? ಸೊ ಲೆಟ್ ಮಿ ಬಿ ವೆರಿ ಫ್ರಾಂಕ್ ವಿತ್ ಯು. ಬಿಫೋರ್ ಟಾಕಿಂಗ್ ಅಬೌಟ್ ಕೆರಿಯರ್ ಆಪ್ಷನ್ಸ್, ಎಷ್ಟು ಸ್ಯಾಲರಿ ಇರುತ್ತೆ ವೆಟರ್ನರಿ ಡಾಕ್ಟರಿಗೆ ಅಂದ್ರೆ BVSC ಆದ್ಮೇಲೆ MVS ಮಾಸ್ಟರ್ ಸಹ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಅರೌಂಡ್ 55,000 ಇರುತ್ತೆ ಸ್ಯಾಲರಿ ಪರ್ ಮಂತ್. ಓಹೋ ಸಾರಿ, 55 ಪರ್ ಮಂತ್ ಇರುತ್ತೆ. 55,000 ಪರ್ ಮಂತ್ ಇರುತ್ತೆ ಸ್ಯಾಲರಿ. ಸ್ವಲ್ಪ ಕಮ್ಮಿ ಆಯ್ತು ಅಲ್ವಾ? ಹೌದು, ಸೊ ಸ್ವಲ್ಪ ಕಮ್ಮಿ ಆಯ್ತು. ಆದ್ರೂ ಸಹ ದಿಸ್ ಇಸ್ ದ ಅಮೌಂಟ್ ದಟ್ ದ ಫ್ರೆಶರ್ ವಿಲ್ ಬಿ ಗೆಟಿಂಗ್ ಸೂನ್ ಆಫ್ಟರ್ ಡೂಯಿಂಗ್ ದ ವೆಟರ್ನರಿ ಕೋರ್ಸ್, ದಟ್ ಇಸ್ MBSc ಆದ್ಮೇಲೆ ಮಾಸ್ಟರ್ಸ್ ಇನ್ ದ ವೆಟರ್ನರಿ ಕೋರ್ಸ್ ದಟ್ ಅನಿಮಲ್ ಹಸ್ಬೆಂಡ್ರಿ ಆದ್ಮೇಲೆ ದಿಸ್ ಇಸ್ ದ ಸ್ಯಾಲರಿ ದಟ್ ದೇ ವಿಲ್ ಬಿ ಗೆಟಿಂಗ್ ಪರ್ ಮಂತ್. ಸೊ ಯಾವ್ದೆಲ್ಲ ಆಸ್ ಇನ್ ವೆನ್ ದ ಇಯರ್ ಪಾಸಸ್ ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗುತ್ತೆ. ಸೊ ಯಾವ್ದೆಲ್ಲ ಬೇರೆ ಬೇರೆ ತರದ ಕೆರಿಯರ್ ಆಪ್ಷನ್ಸ್. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಸ್ಯಾಲರಿ. ನಂತರ ನೀವು ಇಂಡಿವಿಜುವಲ್ ಡಾಕ್ಟರ್ ಎಲ್ಲಾದ್ರೂ ಆದ್ರೆ, ಸಿಟೀಸ್ ಅಲ್ಲೆಲ್ಲ ನಿಮಗೆ ಗೊತ್ತು ಹೇಗೆ MBBS ಡಾಕ್ಟರ್ಸಿಗೆ ಏನು ಇಂಪಾರ್ಟೆನ್ಸ್ ಇದೆಯೋ ಹಾಗೆ ವೆಟರ್ನರಿ ಡಾಕ್ಟರ್ಸ್ಗೆ ಆಕ್ಚುಲಿ ಜಾಸ್ತಿ ಇಂಪಾರ್ಟೆನ್ಸ್ ಅಲ್ವಾ? ಯಾಕಂದ್ರೆ ವೆಟರ್ನರಿ ಡಾಕ್ಟರ್ ಸ್ವಲ್ಪ ಕಮ್ಮಿ ಇದ್ದಾರೆ ಕಂಪೇರ್ ಟು ದ MBBS ಡಾಕ್ಟರ್. ಸೊ ಡೆಫಿನೆಟ್ಲಿ ಸ್ಕೋಪ್ ಜಾಸ್ತಿ ಅಂತಾನೆ ಹೇಳಬಹುದು. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಸಿಟೀಸ್ ಅಲ್ಲೆಲ್ಲ ನೀವು ಇಂಡಿವಿಜುವಲ್ ಡಾಕ್ಟರ್ ಆಗಿ ಯು ಕ್ಯಾನ್ ಅರ್ನ್ ವೆರಿ ವೆಲ್. ಓಕೆ, ಡಿಪೆಂಡ್ಸ್ ಆನ್ ಯು, ಸ್ಕೈ ಇಸ್ ದ ಲಿಮಿಟ್. ಓಕೆ, ನಂತರ ಏನು KMF ಗೌರ್ಮೆಂಟ್ ಇದು KMF ಏನಿದೆ, ಸೊ ಅಲ್ಲಿ ಜಾಬ್ ಸಿಗೋ ಚಾನ್ಸ್ ಇರುತ್ತೆ. ರಿಸರ್ಚ್ ಅಲ್ಲಿ ಸಹ ನಿಮಗೆ ಆಪ್ಷನ್ಸ್ ಇರುತ್ತೆ. ಆದ್ರೆ ರಿಸರ್ಚ್ ಅಲ್ಲಿ ಇಂಡಿಯಾದಲ್ಲಿ ಅಷ್ಟೊಂದೇನು ಜಾಸ್ತಿ ಆಪರ್ಚುನಿಟೀಸ್ ಇಲ್ಲ. ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಯು ಹ್ಯಾವ್ ಗಾಟ್ ಮೋರ್ ಆಪರ್ಚುನಿಟಿ, ಯು ಕ್ಯಾನ್ ಅರ್ನ್ ಮೋರ್. ಓಕೆ, ಹಾಗೆ ಏನು ನ್ಯಾಷನಲ್ ಪಾರ್ಕ್ ಆಗಬೇಕು, ನ್ಯಾಚುರಲ್ ಪಾರ್ಕ್ ಆಗಿದೆ. ಸೊ ನ್ಯಾಷನಲ್ ಪಾರ್ಕ್ಸ್ ಅಲ್ಲೆಲ್ಲ ಏನು ದ ಜಾಬ್ ವಿಲ್ ಬಿ ಗೆಟಿಂಗ್ another job opportunities, national parks, medical companies, poultry industry, ಹಾಗೆ animal feed product industry. ಸೊ ಇಲ್ಲೆಲ್ಲ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವೆಟರ್ನರಿ ಕೋರ್ಸಸ್. ಸೊ ನಾನೇನು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟೆ, ಸೊ ದಿಸ್ ಇಸ್ ಬೇಸ್ಡ್ ಅಪಾನ್ ಮೈ ರಿಸರ್ಚ್ ಅಂಡ್ ಮೈ ಎಕ್ಸ್ಪೀರಿಯನ್ಸ್. ಸೊ ಸ್ವಲ್ಪ ಡೀಟೇಲ್ಸ್ ಅಲ್ಲಿ ಇಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಸೀಟ್ ಸ್ವಲ್ಪ ಜಾಸ್ತಿ ಆಗಿರ್ಬಹುದು ಈ ವರ್ಷ ಅಲ್ವಾ? So this is all I wanted to talk about veterinary courses, and I hope this video was helpful. And ನಿಮಗೆ ಬೇರೆ ಯಾವ್ದಾದ್ರು ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. And all the best.